2, 3 ಸ್ಟಾರ್ಟ್. ಎಲ್ಲಿಗೂ ನಮಸ್ಕಾರ. ಮೆಂಟರಿಂಗ್ ಅಂದರೆ ಈಗ ನಾವು 2 ದಿನದಲ್ಲಿ ಕಲ್ತಿದ್ವಿ. ಯಾವ ರೀತಿ ಕಲ್ತ್ವಿ? ಸರ್ ಏನಾದರೂ ಹೇಳ್ತಾ ಇದ್ರ? ಒಂದೇ ಸಮಯ ಹೇಳ್ತಾ ಇದ್ರ? ಇಲ್ಲ, ನಮಗೆ ಕೆಲವು ಆ್ಯಕ್ಟಿವಿಟೀಸ್ನ ಕೊಟ್ಟು ಅದರಲ್ಲಿ ನಾವು ಹೇಗೆ ಪರ್ಫಾರ್ಮ್ ಮಾಡಬೇಕು ಮತ್ತು ರಿಹರ್ಸಲ್ ಮಾಡ್ಕೊಳ್ಳಿ ಅಂತ ಬಿಟ್ಟು ಹೇಳಿ. ಸೊ ರಿಹರ್ಸಲ್ ಮಾಡುವಾಗ ಏನಾಗ್ತಾ ಇತ್ತು, ಎಲ್ರಿಗೂ ನಾವು ಇಲ್ಲಿ ತಪ್ಪು ಮಾಡ್ತಿದ್ದೀವಿ, ಇಂಥ ತಪ್ಪು ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಿತ್ತು. ಮತ್ತೆ ಇನ್ನೊಂದೇನೆಂದರೆ ಅಕೌಂಟಬಿಲಿಟಿ ಪಾರ್ಟ್ನರಿಂದ ಅವರು ಇಲ್ಲಿ ತಪ್ಪು ಮಾಡ್ತಿದ್ದಾರೆ, ನಾವು ಇಲ್ಲಿ ತಿದ್ಕೊಳ್ಬಹುದು. ಮತ್ತು ನಾವು ತಪ್ಪು ಮಾಡ್ತಿರುವಾಗ ಅವ್ರು ಹೇಳುವಾಗ ಅವ್ರಿಗೂ ಕೂಡ ಗೊತ್ತಾಗ್ತಾ ಇತ್ತು. ಅಂದರೆ ನಮ್ಮ ತಪ್ಪನ್ನು ನಮ್ಮಿಂದಲೇ ನಮಗೆ ಅರಿವು ಮಾಡಿಸೋದು ಮೆಂಟರಿಂಗ್. ಅಂದರೆ ಅವರು ಕೂಡ ತಿಳಿಸ್ತಾರೆ, ಬಟ್ ಎಲ್ಲಿ ಯಾವಾಗ ತುಂಬ ವಿಷಯಗಳು ನಾವೇ ತಿಳ್ಕೊಳ್ಬಹುದಾಗಿರುತ್ತೆ. ಬಟ್ ನಾವೇ ತಿಳ್ಕೊಳ್ಳೋದ್ರಲ್ಲಿ ನಾವು ಎಲ್ಲೋ ಒಂದ್ಸರಿ ಎಡವಿರ್ತೀವಿ. ಬಟ್ ಆ ವಿಷಯಗಳನ್ನು ನಮ್ಮಿಂದ ನಾವೇ ಕಲ್ತ್ಕೊಂಡು ನಂತರ ಅದರಿಂದ ಮೇಲೆ ಇರೋದನ್ನ ಮೆಂಟರ್ ಆದಂಥವರು ಹೇಳ್ತಾರೆ. ಇದಿಷ್ಟು ನನಗನ್ಸುತ್ತೆ. ಎಲ್ಲರಿಗೂ ನಮಸ್ಕಾರ. ಮೆಂಟರಿಂಗ್ ಅಂದರೆ ಒಂಥರ ಮಾರ್ಗದರ್ಶನ. ಮೆಂಟರ್ ಅಂದರೆ ನಮ್ಮ ಜಯಪ್ರಕಾಶ್ ಮಾಹಿತಿ ಹೇಳಿಸೋದಿಲ್ಲ. ಮೆಂಟಿ ಅಂದರೆ ನಾವೆಲ್ಲ ಬಂದಿದ್ದೀವಲ್ಲ ಕಲೀಲಿಕ್ಕೆ. ಇದು ಮೆಂಟರಿಂಗ್ ಏನಿದೆಯಲ್ಲ ಎಲ್ಲ ಕ್ಷೇತ್ರದಲ್ಲಿ ಇದು ಅನ್ವಯ ಆಗುತ್ತೆ. ಈಗ ಕಂಪ್ನಿಗಳಲ್ಲಿ ಇರ್ಬೋದು ಅಥವಾ ನಮ್ಮ ಪ್ರೈವೇಟ್ ಲೈಫಲ್ಲಿ ಇರ್ಬೋದು, ನಮಗೆ ಎಲ್ರಿಗೂ ಒಬ್ಬರು ಮೆಂಟರ್ ಬೇಕೇ ಬೇಕು. ಈಗ ನಾವು ಕಂಪ್ನಿಗಳಲ್ಲಿ ಈಗ ಮೆಂಟಿ ಅಂತ ಅಸೈನ್ ಮಾಡ್ತಾರೆ. ಈಗ ಒಂದು ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಹೋಗ್ಲಿಕ್ಕೆ ಮೆಂಟರ್ ಮಾರ್ಗದರ್ಶನ ಬಹಳ ಮುಖ್ಯ. ಅಂದರೆ ಯಾವ ಹಂತದಲ್ಲಿ ಅವ್ರು ಏನೇನು ತಪ್ಪು ಮಾಡ್ತಾ ಇದ್ದಾರೆ ಅವ್ರು ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗೋಕ್ಕೆ ಮೆಂಟರ್ ಅಂದರೆ ನಮ್ಮ ಜಯಪ್ರಕಾಶ್ ಸರ್ ಇದ್ದಾರಲ್ಲ, ಆ ಥರ ನಮ್ಮ ಜೀವನದಲ್ಲಿ ಮೆಂಟರ್ ಇರಲೇಬೇಕು. ಅವರಿದ್ದರೆ ನಮ್ಮ ಜೀವನ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ, ನಮಗೆ ಯಶಸ್ಸು ಸಿಗುತ್ತೆ ಅಂತ ನಾನು ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಮೆಂಟರ್ ಅಂದರೆ ಒಬ್ಬರು ಮಾರ್ಗದರ್ಶಕರು, ಅದೇ ಗುರುಗಳಿದ್ದಾರೆ. ಈಗ ನಾವು ಏನಂದರೆ ಓದುತ್ತಿರ್ಬೇಕಾದ್ರೆ ಯಾವ ಥರ ನಮಗೆ ಟೀಚರ್ಸ್ ಗುರುಗಳು ಅಂತ ಇರ್ತಾರಲ್ಲ, ಅದು ಓದೋ ಒಂದು ಫೇಸಿಗೆ ಓಕೆ. ಬಟ್ ನೆಕ್ಸ್ಟ್ ಜೀವನ ಅಂತ ಬಂದಾಗ ನಾವು ಪ್ರತಿಯೊಬ್ಬರೂ ಒಬ್ಬರು ಇಲ್ಲ ಇಬ್ಬರು ಮೆಂಟರ್ ಆಗಿರಬೇಕು. ಮೇ ಬಿ ಪ್ರೊಫೆಷ್ನಲ್ ಇರ್ಬೋದು, ಇಲ್ಲ ಪರ್ಸ್ನಲ್ ಆಗಿರ್ಬೋದು. ಸೊ ಅವ್ರಿಗೆ ಗೊತ್ತಿರುತ್ತೆ ನಮ್ದು ಆಗು ಹೋಗುಗಳು ಏನು, ನಾವು ಯೋಚನೆ ಯಾವ ಥರ ಮಾಡ್ತಾ ಇದ್ದೀವಿ, ಇದೆಲ್ಲನೂ ಅವ್ರಿಗೊಂದು ಐಡಿಯಾ ಇರುತ್ತೆ. ಸೊ ಏನೇನು ತಪ್ಪು ಮಾಡಬಾರ್ದು, ಏನು ಎಲ್ಲಿ ಏನು ತೊಂದರೆ ಆಗುತ್ತೆ ಅಂತ ಎಲ್ಲ ಗೈಡ್ ಮಾಡೋದು ನಾವು ಮೆಂಟರ್ ಅಂತ ಇರ್ತೀವಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ಮಾರ್ಗದರ್ಶನ ಪಡೆದಂಥ ಯಾವುದೇ ಯಶಸ್ವಿ ಸಾಧಕರನ್ನ ನಾವು ನೋಡಿ ತಿಳ್ಕೋಬೇಕು. ಅವರ ವೃತ್ತಿ ಜೀವನದಲ್ಲಿ ಅವರು ಮಾರ್ಗದರ್ಶನ ಪಡೆದೇ ಇರ್ತಾರೆ. ಆ ಯಶಸ್ವಿ ಆಗಲಿಕ್ಕೆ ಕಾರಣ ಮಾರ್ಗದರ್ಶಕರು. ನಾವು ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರು ಮಾರ್ಗದರ್ಶನ ಪಡಿತಾ ಇದ್ದೀವಿ ಅಂದರೆ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ನಾನು ಮಾರ್ಗದರ್ಶನವನ್ನ ರೋಯಟ್ಕರ್ ಮುಖಾಂತರ ತರಬೇತಿ ಪಡೆಯುವ ಮುಖಾಂತರ ನಾನು ಮಾರ್ಗದರ್ಶನ ಪಡೆದಿದ್ದೀನಿ ಅಂತ. ಅಂದರೆ ಈ ತರಬೇತಿಯ ಶಿಬಿರಗಳ ಮುಖಾಂತರ 1-to-1 ಶಿಬಿರಗಳಿರ್ಬೋದು, ವಸತಿ ಶಿಬಿರಗಳಿರ್ಬೋದು, ಯಾವುದೇ ಯಶಸ್ವಿ ಆಗಬೇಕು ವ್ಯಕ್ತಿ ಅಂತಂದ್ರೆ ಖಂಡಿತವಾಗ್ಲೂ ನಾವು ಮಾರ್ಗದರ್ಶನ ಪಡೆಯಲೇಬೇಕಾಗ್ತದೆ. ಮಾರ್ಗದರ್ಶನ ಪಡೆದ್ರೆ ಖಂಡಿತವಾಗ್ಲೂ ನಾವು ಒಬ್ಬರು ಯಶಸ್ವಿ ಸಾಧಕರು, ನಮ್ಮ ಗುರಿಗಳನ್ನ, ನಮ್ಮ ಕನಸುಗಳನ್ನ ಈಡೇರಿಸಬಹುದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು 1-to-1 ಮೆಂಟರಿಂಗ್ ಅಂದರೆ